ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾದಿವಾಹ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಯುಧಿಷ್ಠಿರೋವಾಚ ಮಾಂಧಾತಾ ರಾಜಶಾರ್ದೂಲಸ್ತ್ರಿಷು ಲೋಕೇಷು ವಿಶ್ರುತಃ ಕಥಂ ಜಾತೋ ಮಹಾಬ್ರಹ್ಮನ್ ಯೌವನಾಶ್ವೋ ನೃಪೋತ್ತಮಃ. ಮಾಂಧಾತ ರಾಜ ಮಹಾಪರಾಕ್ರಮಿ, ಧಾರ್ಮಿಕ, ಸತ್ಯಕೀರ್ತಿ. ಇಂತಹ ಮಾಂಧಾತ ಯುವನಾಶ್ವನಿಂದ ಹೇಗೆ ಹುಟ್ಟಿ ಬಂದ? ಜನ್ಮ ಚಾಪ್ರತಿವೀರ್ಯಸ್ಯ ಕುಶಲೋ ಹ್ಯಸಿ ಭಾಷತಂ. ಅವನ ಜನ್ಮದ ವೃತ್ತಾಂತ ಮತ್ತು ಜೀವನದ ವೃತ್ತಾಂತ ಎರಡನ್ನು ತಿಳಿಸಿಕೊಡುವುದರಲ್ಲಿ ಅಥವಾ ಕೇಳುವುದರಲ್ಲಿ ಮಂಗಲಮಯವಾಗಿದೆ. ಅಂತಹ ಕಥೆಯನ್ನು ವಿಸ್ತೃತವಾಗಿ ನಮಗೆ ತಿಳಿಸಿಕೊಡಿ ಎಂದು ಧರ್ಮರಾಜ ಲೋಮಶ ಋಷಿಗಳಿಗೆ ಪ್ರಾರ್ಥನೆಯನ್ನು ಮಾಡಿದರು. ಈ ಎಲ್ಲ ಕಥೆಗಳೇನಿದೆ, ದೇವರ ಅತ್ಯದ್ಭುತವಾದ ಮಹಿಮ, ಜಗತ್ತನ್ನು ಹೇಗೆ ಸೃಷ್ಟಿ ಮಾಡ್ತಾನೆ ಎನ್ನುವಂತಹ ದೇವರ ವಿಚಿತ್ರವಾದ ಮಹಿಮೆಯನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಜೊತೆಗೆ ತಪಸ್ಸು ಮಾಡುವ ವ್ಯಕ್ತಿಗೆ, ತಪಸ್ವಿಯಾದ ವ್ಯಕ್ತಿಗೆ, ಪುಣ್ಯವಂತನಾದ ಧರ್ಮಶೀಲನಾದ ವ್ಯಕ್ತಿಗೆ ಏನೆಲ್ಲ ಸಾಧ್ಯವಿದೆ ಎನ್ನುವುದನ್ನು ಕೂಡ ಶ್ರೀಮನ್ ಮಹಾಭಾರತ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಹೋಗುತ್ತೆ. ಶೃಣುಷ್ವಾವಹಿತೋ ರಾಜನ್ ರಾಜ್ಞಸ್ತಸ್ಯ ಮಹಾತ್ಮನಃ ಇಕ್ಷ್ವಾಕು ವಂಶಪ್ರಭವೋ ಯುವನಾಶ್ವೋ ಮಹೀಪತಿ. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಮಹಾರಾಜ ಯುವನಾಶ್ವ. ಆ ಪುಣ್ಯಾತ್ಮ ಯುವನಾಶ್ವ ಅಂದರೆ ಇದನ್ನೆಲ್ಲ ಮಹಾಭಾರತ ಭಾರಿ ಆಶ್ಚರ್ಯ ಅನಿಸುತ್ತೆ. ಒಂದು ಹೊತ್ತು
ಅವತ್ತಿನ ವೈಶ್ವದೇವವನ್ನು ಮಾಡಲಿಕ್ಕೆ 8, 10, 12 ಆಹುತಿಗಳ ವೈಶ್ವದೇವವನ್ನು ಮಾಡಲಿಕ್ಕೆ ಆಗದ ಧಾರ್ಮಿಕರೆಂದು ಪ್ರತಿಬಿಂಬಿಸಿಕೊಂಡ ನಮಗೆ ಭಾರೀ ಸಂಕಟವಾಗತ್ತೆ. ಅಶ್ವಮೇಧ ಸಹಸ್ರಂಚ ಪ್ರಾಪ್ಯ ಧರ್ಮ ಭೃತಾಂಬರ ಅನ್ಯೈಶ್ಚ ಕ್ರತುಭಿರ್ಮುಖ್ಯೈ ಅಜಯತ್ ಸಪ್ತದಕ್ಷಿಣಿ. 1,000 ಅಶ್ವಮೇಧ ಯಾಗವನ್ನು ಮಾಡುವುದಲ್ಲದೇನೆ ಇನ್ನು ಅನೇಕ ಯಾಗಗಳನ್ನು ಮಾಡಿದ್ದಂತೆ ಪುಣ್ಯಾತ್ಮ. ಎಂಥ ಧರ್ಮದಲ್ಲಿ ಆಸಕ್ತಿ, ಅಭಿರುಚಿ ಇರಬೇಕು. ಪೌಮಾನ ಹೋಮ ಮೊದಲಾದವುಗಳನ್ನು ಜೀವಮಾನದಲ್ಲಿ 1 ಬಾರಿ ಮಾಡಿದರೆ ಅದು ದೊಡ್ಡ ಸಾಧನೆ ಎಂದಾಗಿದೆ ಇವತ್ತು. ಅಂಥದ್ರೊಳಗೆ ಆಗಿನ ಕಾಲದ ಆ ಎಲ್ಲ ಮಹಾರಾಜರುಗಳು 1,000 ಅಶ್ವಮೇಧ ಯಾಗಗಳನ್ನು ಮಾಡಿರ್ತಾರೆ. ಅದು ಹೇಗೆ? ಅಪ್ತದಕ್ಷಿಣೈಹಿ, ಭಾರಿ ಕೈ ತುಂಬ ದಕ್ಷಿಣೆಗಳನ್ನು ಕೊಡುವುದರ ಮುಖಾಂತರ ಯಾಗವನ್ನು ಮಾಡಿದ್ದ. ಶಾಸ್ತ್ರದೃಷ್ಟಿ ಅನಪತ್ಯಸ್ತು ರಾಜಋಷಿ ಮಹಾತ್ಮ ಮಹಾವ್ರತಃ. ಇಷ್ಟು ಮಹಾವ್ರತಗಳನ್ನು ಮಾಡಿದ್ದರೂ ಕೂಡ ದೈವ ಭಾರೀ ವಿಚಿತ್ರವಾಗಿರ್ತಕ್ಕಂಥ, ಏನೋ ಸೊಟ್ಟ ಮಾರಿಯಿಂದ 4 ಮಂತ್ರ ಜಪ ಮಾಡಿ, 4 ಪಾರಾಯಣವನ್ನು ಮಾಡಿ, 4 ಪ್ರದಕ್ಷಿಣೆಯನ್ನು ಹಾಕಿ ದೇವರು ನಮಗೆ ಉತ್ತಮವಾದ ಸಂತಾನವನ್ನು ಕೊಡಬೇಕು, ಕೊಟ್ಟಿಲ್ಲ ಯಾಕೆ ಅಂತ ದೇವರ ಮೇಲೆ ಆಪಾದವನ್ನು ಹೊರಿಸುವ ನಮಗೆ ಈ ಶ್ರೀಮನ್ ಮಹಾಭಾರತವೂ ಇದು ಒಂದು ಎಚ್ಚರಿಕೆ. 1,000 ಅಶ್ವಮೇಧ ಯಾಗಗಳನ್ನು ಮಾಡಿದ್ದರೂ ಕೂಡ ಉತ್ತಮವಾದ ಸಂತಾನ ಯುವನಾಶ್ವ ಮಹಾರಾಜನಿಗೆ ಆಗಿರಲಿಲ್ಲ. ಇದು ಅಷ್ಟೇ ಸತ್ಯ. ಸಕದಾಚಿನ್ ನೃಪೋ ರಾಜನ್ ಉಪವಾಸೇನ ದುಃಖಿತ. ಅವನು ಏನು ಮಾಡಿದ ಅಂತಂದರೆ, ಹಾಗಾದರೆ ಈ ರಾಜ್ಯದಲ್ಲಿ ಇದ್ದು ಏನು ಮಾಡೋಣ ಅಂತ ಮಂತ್ರಿಗಳಿಗೆ, ರಾಜ ತಾನು ಹೆಸರಿಗೆ ರಾಜ್ಯಭಾರವನ್ನೆಲ್ಲ ಮಂತ್ರಿಗಳ ಕೈಯಲ್ಲಿ ಕೊಟ್ಟು ತಾನು ವನದಲ್ಲಿ ಸಂಚಾರವನ್ನು ಮಾಡಿ ತಪಸ್ಸು ಮಾಡೋದಕ್ಕಾಗಿ ಹೊರಟು ಬಿಟ್ಟ. ಸುದೀರ್ಘ ಕಾಲದವರೆಗೆ ತಪಸ್ಸು ಮಾಡ್ತಾನೆ, ಅದ್ಭುತ ರೀತಿಯಿಂದ ತಪಸ್ಸು ಮಾಡ್ತಾನೆ. ಕದಾಚಿನ್ ನೃಪೋ ರಾಜನ್ ಉಪವಾಸೇನ ದುಃಖಿತ ಪಿಪಾಸ ಶುಷ್ಕ ಹೃದಯ ಪ್ರವಿವೇಶ ಆಶ್ರಮಂ ಭೃಗೋಹೋ. ಒಂದು ದಿವಸ ಓಡಾಡ್ತಾ ಇರುವಾಗ ಭಾರೀ ನೀರಡಿಕೆ ಆಗತ್ತೆ, ವಿಚಿತ್ರವಾದ ನೀರಡಿಕೆ ಆಗುತ್ತೆ. ದೈವದ ಸಂಕಲ್ಪ. ನಮಗೆ ಅಮೇಧ್ಯವಾದದ್ದನ್ನು ತಿನ್ನುವುದಕ್ಕೆ, ಅಪೇಯವಾದದ್ದನ್ನು ಕುಡಿಯುವುದಕ್ಕೆ ನಮಗೆ ನೀರಡಿಕೆ ಆಗತ್ತೆ. ಟ್ರೇನಿನಲ್ಲಿ ಹೋಗುವಾಗ, ಬಸ್ಸಿನಲ್ಲಿ ಬರುವಾಗ ಭಾರೀ ನೀರಡಿಕೆ ಆದಂತೆ ಆಗಿ ನೀರು ಕುಡಿಯುವ, ತಿನ್ನುವ ದೌರ್ಭಾಗ್ಯ ಒದಗಿ ಬಂದರೆ ಅವನಿಗೆ ಅಂಥ ಸೌಭಾಗ್ಯನ ಒದಗಿ ಬಂತು ಅಂದ್ರೆ ದೈವದ ಸಂಕಲ್ಪವೇ ವಿಚಿತ್ರ. ಹೇಳ್ತಾರೆ, ವಿಧಿಯ ಆಟಕ್ಕೆ ಯಾಕೆ ಎಂಬ ಪ್ರಶ್ನೆ ಇಲ್ಲ, ಅದು ಹೀಗೆ ಎನ್ನುವ ಉತ್ತರವಿರ್ತದೆ. ಇದು ಮಾತ್ರ ಸತ್ಯ. ಪುಣ್ಯಾತ್ಮ ಹೇಗೆ ಹೀಗೆ ಅಂತ ಅನ್ನುವ ಉತ್ತರ ಹೇಗೆ ಅಂತಂದ್ರೆ ಮುಂದೆ ನಾವು ನೋಡೋಣ. ರಾತ್ರಿ ತುಂಬ ನೀರಡಿಕೆ ಆಯಿತು, ಆಶ್ರಮವನ್ನು ಪ್ರವೇಶವನ್ನು ಮಾಡಿದ. ಆಶ್ರಮ ಪ್ರವೇಶ ಮಾಡಿದ್ರೆ ನಂಗೆ ನೀರಡಿಕೆ ಆಗಿ, ಭೃಗು ಋಷಿಗಳ ಆಶ್ರಮ, ನಂಗೆ ನೀರಡಿಕೆ ಆಗಿದೆ ಅಂತ ಒದರ್ತಾ ಇದ್ದಾನೆ, ಧ್ವನಿಯೇ ಬರ್ತಾ ಇಲ್ಲ. ಆಗೇನಾಯ್ತು ವಿಚಿತ್ರ ಅಂತಂದರೆ, ಭಾರಿ ಆಶ್ಚರ್ಯ ಅಂತಂದರೆ, ರಾತ್ರಿ ಜಾಗರಣಾತ್ ಶಾಂತ ಸೌದ್ಯಮ್ನಿ ಸಮತೀತ್ಯತಾನ್ ಶುಷ್ಕಕಂಠ ಪಿಪಾಸಾರ್ಥ ಪಾನೀಯಾರ್ಥಿ ಭೃಶಂ ನೃಪ ತಂ ಪ್ರವಿಶ್ಯಾಶ್ರಮಂ ಶಾಂತ ಪಾನೀಯಂ ಶೋಭ್ಯಯಾಚೇತ. ನೀರನ್ನು ಬೇಡಿದ. ತಸ್ಯ ಶಾಂತಸ್ಯ ಶುಷ್ಕೇಣ ಕಂಠೇನ ಕ್ರೋಶತಸ್ತದ ನಾಶ್ರೌಷೀತ್ ಕಶ್ಚನ ತದ. ಆಶ್ರಮದಲ್ಲಿ ರಾತ್ರಿ ಆಗಿದೆ, ಎಲ್ಲರೂ ಮಲಗಿದ್ದಾರೆ, ಇವನು ಕ್ಷೀಣ ಧ್ವನಿಯಿಂದ ಒದರಿದ್ದು ಯಾರಿಗೂ ಕೇಳಿಸ್ತೇ ಇಲ್ಲ, ಕೇಳಿಸಿಕೊಳ್ಳಲೇ ಇಲ್ಲ. ತದಸ್ತಂ ಕಲಶಂ ದೃಷ್ಟ. ಅಲ್ಲಿ ಒಂದು ಕಲಶ ತುಂಬಿ ನೀರಿತ್ತು, ತಗೊಂಡ, ನೀರು ಕುಡಿದ, ತುಂಬ ಶಾಂತವಾಗಿತ್ತು, ಮಲಗಿಕೊಂಡ್ಬಿಟ್ಟು, ತೃಪ್ತಿ ಆಯಿತು, ಮಲ್ಕೊಂಡ್ಬಿಟ್ಟು. ಅದು ನೀರು ಯಾವುದು ಅಂತ ಪ್ರಶ್ನೆ ಬಂದಾಗ ಆ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾರೆ. ಭೃಗು ಋಷಿಗಳ ಮಗನಾಗಿರ್ತಕ್ಕಂತಹ ಈ ಪುಣ್ಯಾತ್ಮ ಭೃಗು ಋಷಿಗಳ ಆಶ್ರಮದಲ್ಲಿ ಏನು ಇಷ್ಟಿಂ ಚಕಾರ ಸೌದ್ಯುಮ್ನೇ. ಸೌದ್ಯುಮ್ನ ಸುದ್ಯುಮ್ನನ ಮಗ ಯುವನಾಶ್ವ, ಯುವನಾಶ್ವನ ಮಗ ಮಾಂಧಾತ. ಈ ಮಾಂಧಾತೃವಿನ ಸಲವಾಗಿ ಒಂದು ಉತ್ತಮವಾದ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಆ ಭೃಗು ಋಷಿ ಪುಣ್ಯಾತ್ಮ ಪೂರ್ಣವಾದ ತಪಸ್ಸನ್ನು ಅದರಲ್ಲಿ ಧಾರೆ ಎರೆದಿಟ್ಟಿರ್ತಾರೆ. ಆ ಕಲಶದ ನೀರನ್ನು ಯತ್ಪ್ರಾಶ್ಯ ಪ್ರಸವೇತ್ತಸ್ಯ ಪತ್ನಿ ಶಕ್ರವಸವಂ ಸುತಂ. ಆ ಕಲಶದ ನೀರನ್ನು ಈ ರಾಜನ ಮಡದಿ ತಾನು ಕುಡಿಯಬೇಕು. ಅದರಿಂದ ಶಕ್ರನಿಗೆ ಸಮನಾಗಿರ್ತಕ್ಕಂಥ ಮಗ ಹುಟ್ಟಿ ಬರ್ತಾನೆ ಎಂಬುದಾಗಿ ಅವರು ಕಲಶವನ್ನು ಅಭಿಮಂತ್ರಣವನ್ನು ಮಾಡಿ ಇಟ್ಟಿರ್ತಾರೆ.
ಈ ಪುಣ್ಯಾತ್ಮ ತಾನು ಬಂದವನೇ ಬಂದ, ನೀರು ಕುಡ್ದ, ಮಲಗಿಕೊಂಡು ಬಿಟ್ಟ. ನನ್ನ ನಿರ್ವಾಣ ಮದಿಗ ಧೀಮಾನ್ ಸಸುಗಿ ಚಬವತ್ತದ ತದಸ್ತೆ ಪ್ರತ್ಯಬುದ್ಧಂತ. ಬೆಳಿಗ್ಗೆ 4 ಗಂಟೆ ಆಯ್ತು, ಇನ್ನು ಯಾಗವನ್ನು ಕೊನೆಗಾಣಿಸ್ಬೇಕಂತೇಳಿ ಹೇಳ್ತಾರೆ. ಎದ್ದಾಗ ನಿಸ್ತೋಯಂಚ ಕಲಶಂ ದದೃಶು ಸರ್ವ ಏವತೆ. ಕಲಶದೊಳಗೆ ನೋಡ್ತಾರೆ, ನೀರೇ ಇಲ್ಲ. ಕಸ್ಯ ಕರ್ಮೇದ ಮೀದಿ ತಬರ್ಯ ಪೃಚ್ಛತ್ ಸಭಾಗತ ಯುವನಾಶೋ ಮಮೇತ್ಯವಮ್ಮ. ಕೇಳ್ತಾ ಇದ್ದಾರೆ, ಯಾರು ಈ ನೀರು ಖಾಲಿ ಮಾಡಿದ್ರು? ನಾವು ರಾಜನಿಗಾಗಿ, ರಾಜನ ಮಡದಿಗಾಗಿ ನಾವು ನೀರನ್ನು ಅಭಿಮಂತ್ರಣವನ್ನು ಮಾಡಿಟ್ಟಿರುವಂಥದ್ದು. ಯಾರು ಕೊಡಿದ್ರು? ಯಾರು? ಓ ಅಂತ ಗದ್ದಲ ನಡೀತಾ ಇದೆ. ಯಾರು? ನಾನಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಗದ್ದಲದ ಮಧ್ಯದೊಳಗೆ ಜೋರಾಗಿ ನಿದ್ದೆ ಹತ್ತಿದ ಯುವನಾಶ್ವ ಎದ್ದ. ಎಚ್ಚರ ಹತ್ಕೊಳ್ಳಿ ಅವನ ಕಿವಿ ಬಿತ್ತು. ಯಾರು ಕುಡಿದ್ರು ಅಂದ್ರೆ ಮಮೇತ್ಯೇವಂ ಸತ್ಯಮೇತ್ಯ ವಿವಾಚತ. ನಾನೇ ಇದನ್ನು ನೀರು ಕುಡಿದಿದ್ದು, ಇದು ಸತ್ಯ ಅಂತ ಹೇಳಿದರೆ, ಭಾರ್ಗವ ಋಷಿಗಳು ಹೇಳ್ತಾ ಇದ್ದಾರೆ, ನ ಯುಕ್ತಮಿತಿ ತಂಪ್ರಾಹ. ನೀನು ಈ ನೀರು ಕುಡಿದದ್ದು ತಪ್ಪು, ಇದು ಯುಕ್ತವಾದದ್ದಲ್ಲ. ಯಾಕೆ ಕುಡ್ದೀಯಾ? ಇದು ಸುಧಾರ್ಥಂ ಸ್ಥಾಪಿತ ಹ್ಯಾಪಸ್ ತಪಸಾ ಚೈವ ಸಮೃದ್ಧ. ಭಾರೀ ತಪಸ್ಸಿನಿಂದ ನಿನಗೆ ಮಕ್ಕಳಾಗಲಿ ಅನ್ನುವ ಕಾರಣಕ್ಕಾಗಿ ಇದನ್ನು ನಾನು ಅಭಿಮಂತ್ರಣವನ್ನು ಮಾಡಿದ್ದೇನೆ. ಮಯ ಅತ್ರಾಹಿತಂ ಬ್ರಹ್ಮ ತಪ ಆಸ್ಥಾಯ ದಾರುಣಂ. ಅತ್ಯಂತ ದಾರುಣವಾದ ತಪಸ್ಸು ಮಾಡಿ ನಾನು ಅಭಿಮಂತ್ರಣವನ್ನು ಮಾಡಿಟ್ಟಿದ್ದೇನೆ. ಶಕ್ರಮಪಿ ವೀರ್ಯೇಣ ಗಮಯೇ ದ್ಯಮಸಾಧನಂ. ಏನು ಅವನು ಎಂಥ ಮಗ ಹುಟ್ಟುವವನಿದ್ದಾನೆ ಅಂತ ನೀರನ್ನು ಅಭಿಮಂತ್ರಣ ಮಾಡಿದ್ದೇನೆ ಅಂದರೆ, ಇಂದ್ರ ಯುದ್ಧಕ್ಕೆ ಬಂದರೆ ಇಂದ್ರನಲ್ಲೂ ಸಂಹಾರವನ್ನು ಮಾಡುವಂಥ ಮಗ ಹುಟ್ಟಲಿ ಅಂತ ಹೇಳಿದ್ದೇನೆ ನಾನು. ಅಭಕ್ಷಣಂ ತ್ವಯಾ ರಾಜನ್ ನಯುಕ್ತಂ ಕೃತಮದ್ಯಪೇ ನತ್ವದ್ಯ ಶಕ್ಯಮಸ್ಮಾಭಿ ಏತತ್ ಕರ್ತುಂ ಅಥೋನ್ಯಥ ನೂನಂ ದೈವಕೃತಂ ಘೇತಂ ಏತದ್ದೇವ ಕೃತವಾನಸಿ. ಏನು ಹೇಳೋಣ? ನಿನಗೆ ಬೈದರಾಗತ್ತೇನಿದೆ? ಇದು ದೈವದ ಸಂಕಲ್ಪ. ಇಷ್ಟೇ ಅಪಸ್ತ್ವಯ ಮಹಾರಾಜ ಮತ್ತಪೋ ವೀರ್ಯ ಸಂಭೃತ. ನನ್ನ ತಪಸ್ಸಿನ ಬಲದಿಂದ ಸಹಿತವಾದ ಈ ನೀರನ್ನು ನೀನು ಕುಡಿದು ಬಿಟ್ಟಿದ್ಯಾ, ಏನು ಮಾಡಬೇಕು? ಅವನಿಗೆ ಭಾರೀ ದುಃಖವಾಯಿತು. ನನಗಾಗಿ, ನನ್ನ ಮಡದಿ ಕುಡಿಯುವುದಕ್ಕಾಗಿ, ನನ್ನ ಸಂತಾನಕ್ಕಾಗಿ ಅಭಿಮಂತ್ರಣ ಮಾಡಿಟ್ಟಿರ್ತಕ್ಕಂಥ ಈ ನೀರನ್ನು ನಾನು ಕುಡಿದು ಅದನ್ನು ಹಾಳು ಮಾಡಿಬಿಟ್ಟನಲ್ಲ ಅಂತೇಳಿ ಭಾರೀ ದುಃಖವಾಯಿತು. ಏನಿದು ನನ್ನ ಹಣೆ ಬರಹ ಅಂತ ಕಣ್ಣೀರು ಸುರಿಸ್ತಾ ಇದ್ದಾರೆ. ನಜ ಪ್ರಾಣೈರ್ ಮಹಾರಾಜ ವಿಯೋಗಸ್ಥೆ ಭವಿಷ್ಯತಿ ಮಾಖಿರಸ್ತೊಂಹಿ ರಾಜೇಂದ್ರ ದೈವಂ ಹಿ ಬಲವತ್ತರಂ. ಆಗ ಭಾರ್ಗವ ಋಷಿಗಳು ಹೇಳ್ತಾರೆ, ಏನೂ ದುಃಖ ಪಡಬೇಡ, ನಿನ್ನಿಂದಲೇನೆ ಉತ್ತಮವಾದ ಸಂತಾನತೆ ಆಗತ್ತೆ. ನೀನೇ ಸಂತಾನವನ್ನು ಹೆರ್ತೀಯ, ಆದರೆ ನಿನಗೇನೋ ಅಪಾಯವಾಗುವುದಿಲ್ಲ, ವಿಚಾರವನ್ನು ಮಾಡಬೇಡ ಅಂತ ಹೇಳಿ ಅನುಗ್ರಹವನ್ನು ಮಾಡಿದ. ಯಾರು ಸಂತಾನ ಹೆರೆಯೋರೀಗ? ನೀರನ್ನು ಪಾನ ಮಾಡಿದ ಯುವನಾಶ್ವ ಮಹಾರಾಜ ಸಂತಾನವನ್ನು ಪಡೆಯಬೇಕು. ತಥೋ ವರ್ಷಶತೆ ಪೂರ್ಣೆ ತಸ್ಯ ರಾಜ್ಞೋ ಮಹಾತ್ಮನಃ ವಾಮಪಾರ್ಶ್ವಂ ವಿನಿರ್ಭಿದ್ಯ ಸುತಃ ಸೂರ್ಯ ಇವಸ್ಥಿತಃ. ಆಗ 100 ವರ್ಷಗಳ ಕಳೆದಾದ ಮೇಲೆ ಬಲ ಹೊಟ್ಟೆಯನ್ನು ಹರಿದುಕೊಂಡು ಒಂದು ಕೂಸು ಸೂರ್ಯ ಹೇಗೆ ಬರಬೇಕು ಹಾಗೆ ಹುಟ್ಟಿ ಬಂತು. ಮಾಮಯಂ ದಾಸ್ಯತಿ ಇತ್ಯೇವಂ. ಅವನು ಹುಟ್ಟಿ ಬಂದಾಗ ತಾಯಿ ಇಲ್ಲದಿದ್ದರಿಂದಾಗಿ ಹಾಲಿಲ್ಲ ಅಂದಮೇಲೆ ಜೀವ ಕೂಸು ಹೇಗೆ ಬದುಕಬೇಕು, ನನ್ನನ್ನು ಧಾರಣೆಯನ್ನು ಮಾಡುವವರು ಯಾರು ಅಂತ ಆ ಹುಟ್ಟಿದ ಕೂಸೇ ಚಿಂತೆಯನ್ನು ಮಾಡ್ತಾ ಇರುವಾಗ ಸ್ವಯಂ ಇಂದ್ರದೇವರು ಬಂದು ನಾನು ನಿನ್ನನ್ನು ಧಾರಣ ಪೋಷಣೆಯನ್ನು ಮಾಡ್ತೇನೆ ಅಂತೇಳಿ ಹೆಬ್ಬಟ್ಟನ್ನು ಇಟ್ಟು ಆ ಅಮೃತವನ್ನು ಪಾನವನ್ನು ಮಾಡಿಸ್ತಾರೆ. ಮಾಂ ಧಾತ, ನನ್ನನ್ನು ಧಾರಣೆಯನ್ನು ಮಾಡಿದ, ಆದ್ದರಿಂದಾಗಿ ನನ್ನನ್ನು ಯಾರು ಧಾರಣೆ ಮಾಡ್ತಾರೆ ಅಂತ ವಿಚಾರವನ್ನು ಮಾಡ್ತಾ ಇದ್ದ ಆ ಕೂಸು, ಆದ್ದರಿಂದಾಗಿ ಅವನಿಗೆ ಮಾಂಧಾತ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ವೇದಾಸ್ತಂ ಸಧನುರ್ವೇದ ದಿವ್ಯಮನ್ಯಾಸ್ತ್ರಾಣಿ ಚೇಶ್ವರಂ. ಅದ್ಭುತವಾದ ವೇದ, ಧನುರ್ವೇದ ಎಲ್ಲ ಅಸ್ತ್ರಗಳೆಲ್ಲವೂ ಕೂಡ ಅವನಿಗೆ ಬರ್ತದೆ. ಅಭೇದ್ಯವಾದ ಕವಚ ಬರ್ತದೆ. ಆ ಜಗವ ಎನ್ನುವಂಥ ಒಂದು ಧನುಸ್ಸು, ಭಾರಿ ಬಾಣಗಳು ಎಲ್ಲವೂ ಕೂಡ ಅವನಿಗೆ ಬರ್ತದೆ. ಸ್ವಯಂ ಇಂದ್ರ ತಾನು ಬಂದು ಇಂದ್ರನ ಅರ್ಧಾಸನದಲ್ಲಿ ಕುಳಿತುಕೊಳ್ತಾನೆ. ಅಷ್ಟೇ ಅಲ್ಲದೇನೆ ಸ್ವಯಂ ಇಂದ್ರ ತಾನು ಕರೆದುಕೊಂಡು ಬಂದು ಅವನಿಗೆ ರಾಜ್ಯಕ್ಕೆ ಕೂಡಿಸಿ ಸ್ವಯಂ ತಾನು ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಅಂದರೆ ಇಲ್ಲಿ ತಪಸ್ಸಿನ ಪ್ರಭಾವ, ಅಂದರೆ ಆ ಭಾರ್ಗವ ಋಷಿಗಳು ಸುದೀರ್ಘವಾದ ತಪಸ್ಸು ಮಾಡಿದ್ದರ ಪ್ರಭಾವ ಏನಾಯಿತು ಅಂದರೆ, ಅದನ್ನು ಪುರುಷ ತಾನು ನೀರನ್ನು ಪಾನವನ್ನು ಮಾಡಿದರೂ ಕೂಡ ಪುರುಷನೇ ಕೂಸನ್ನು ಹೆರುವಂತಾಯಿತು. ಇದು ಜಗತ್ತಿನೊಳಗೆ ಆಶ್ಚರ್ಯತಮವಾಗಿರುವಂಥದ್ದು. ಅದಕ್ಕಾಗಿ ನಾನು ಮೊನ್ನೆ ಒಂದು ದಿನ ಹೇಳಿದೆ, ಅಸಾಧ್ಯವಾದದ್ದನ್ನು ಸಾಧಿಸಿಕೊಳ್ಳುವ ಹಂಬಲ ಯಾರಿಗಾದರೂ ಇತ್ತು ಅಂತಂದರೆ ತಪಸ್ಸು ಅನಿವಾರ್ಯ. ಮಹಾಭಾರತ ಪ್ರತಿ ಅಧ್ಯಾಯದೊಳಗೆ, ಪ್ರತಿಯೊಬ್ಬ ಜೀವರ ಕಥೆಯೊಳಗೆ, ನಿದರ್ಶನದೊಳಗೆ ತಪಸ್ಸು ಬಂದು ಹೋಗುತ್ತೆ. ಅಂತಹ ತಪಸ್ಸಿನಿಂದ ವಿಮುಖರಾದವರು ನಾವು ಅಂತ ಎದೆ ತಟ್ಟಿ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. ಅಂತ ತಪಸ್ಸನ್ನು ಜಾಡಿಸಿ ಒದ್ದವರು ಅಂತ ಹೇಳ್ಬೋದು. ಹೇಳಿಕೊಳ್ಳಿಕ್ಕೇನು ನಾಚಿಕೆ ಅನಿಸೋದಿಲ್ಲ. ಯಾಕೆ ತಪಸ್ಸದಿಂದ ವಿಹೀನರಾಗಿದ್ದೇವೆ. ತಪಸ್ಸು ಮಾಡೋದರಿಂದ ಏನು ಬೇಕಾದ್ದು ಸಾಧಿಸಿಕೊಳ್ಳಬಹುದು. ಶಕ್ರಸ್ಯ ಅರ್ಧಾಸನಂ ರಾಜನ್ ಲಬ್ಧವಾನ್ ಅಮಿತದ್ಯುಧಿ. ಶಕ್ರನ ಅರ್ಧಾಸನವನ್ನು ಪಡೆದುಕೊಂಡ,
ಒಂದೇ ಹಗಲಿನೊಳಗೇನೆ ಸಮಗ್ರವಾದ ಭೂಮಂಡಲವನ್ನು ಗೆದ್ದು ಅಶ್ವಮೇಧ ಯಾಗವನ್ನು ಮಾಡಿದ. ಆ ಅಶ್ವಮೇಧ ಯಾಗದೊಳಗೆ ಆಕಳುಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟ. ಎಷ್ಟು ದಾನವಾಗಿ ಕೊಟ್ಟ? ಅವನು 100 ಅಶ್ವಮೇಧ ಯಾಗವನ್ನು ಅಪ್ಪ ತಾನು ಮಾಡಿದ್ದರೆ ಮಗ ತೇನ ಪದ್ಮ ಸಹಸ್ರಾಣಿ ಗವಾಂ ದಶ ಮಹಾತ್ಮನ 1,000 ಪದ್ಮ. ಒಂದು ಪದ್ಮ ಅಂದ್ರೆ 100 ಕೋಟಿ. 100 ಕೋಟಿ ಇಂಟು 1000 ಅಲ್ಲ, 1000 ಅಲ್ಲ, 10,000. ಪದ್ಮ ಸಹಸ್ರಾಣಿ ಗವಾಂ ದಶ, ಮುಂದೆ 10,000 ಆಕಳುಗಳನ್ನು ತಾನು ದಾನವಾಗಿ ಕೊಟ್ಟ. 100 ಕೋಟಿ ಇಂಟು 10,000. ಯಾರಾದರೂ ಲೆಕ್ಕ ಹಾಕೋರಿದ್ದರೆ ಲೆಕ್ಕ ಹಾಕಿ ಕಾಮೆಂಟ್ ಮಾಡಿ. ಅಷ್ಟು ಆಕಳುಗಳನ್ನು ತಾನು ದಾನವಾಗಿ ಕೊಟ್ಟ. ಏನ್ ದಾನ, ಏನ್ ದಾನ ಇದು! ಬ್ರಾಹ್ಮಣರಿಗೆ ಕೊಡುವ ದಾನ ಇದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಪಿತೃಗಳ ಉದ್ದೇಶಕವಾಗಿ, ಪಕ್ಷಮಾಸದಲ್ಲಿ ನಾವು ಇದ್ದೇವೆ, ಪಿತೃಗಳ ಉದ್ದೇಶಕವಾಗಿ ವಿಶಿಷ್ಟ ರೀತಿಯಿಂದ ದಾನವನ್ನು ಮಾಡಬೇಕು. ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೇವೆ, ಮಾಡಬೇಕು, ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು. ದಾನದಿಂದ ಎಲ್ಲ ಪಾಪಗಳು ಪರಿಹಾರವಾಗುವುದಲ್ಲದೇನೆ ಪಿತೃಗಳ ಉದ್ಧಾರವಾಗುತ್ತೆ ಎಂಬುದಾಗಿ ಹೇಳ್ತಾರೆ. ತಥಾತ್ಮಪಿ ರಾಜೇಂದ್ರ ಮಾಂಧಾತೇವ ಮಾದ್ಯುತಿಯೇ. ಇಂತಹ ಮಾಂಧಾತ ಮಹಾಪರಾಕ್ರಮಿ, ದಾನಿ ವೀರ ಶೂರ, ಅದ್ಭುತವಾದ ಮಹಾತ್ಮ ಉಳ್ಳವ, ಇಂದ್ರನ ಅಧ್ಯಾಸನವನ್ನು ಪಡೆದವನು. ಅಂತಹ ಮಾಂಧಾತನ ಆಶ್ರಮದಲ್ಲಿ ನಾವು ಬಂದಿದ್ದೇವೆ ಅಂತ ಹೇಳಿದಾಗ ಧರ್ಮರಾಜನಿಗೆ ಆಶ್ಚರ್ಯವಾಯಿತು. ಸಾಷ್ಟಾಂಗ ನಮಸ್ಕಾರ ಹಾಕಿದ್ರೆ ಆ ಲೋಮಶ ಋಷಿಗಳ ಆಶೀರ್ವಾದವನ್ನು ಮಾಡ್ತಾರೆ. ಧರ್ಮಂ ಕೃತ್ವ ಮಹೀಂ ರಕ್ಷ ಸ್ವರ್ಗಲೋಕಂ ಗಮಿಷ್ಯತೆ. ಮಾಂಧಾತ ಹೇಗೆ ಧರ್ಮವನ್ನು ಮಾಡಿದ ಆ ನಿಟ್ಟಿನೊಳಗೆ ವಿಶಿಷ್ಟ ರೀತಿಯಿಂದ ಧರ್ಮವನ್ನು ಮಾಡು, ಯಾಗವನ್ನು ಮಾಡು, ದಾನವನ್ನು ಮಾಡು, ರಾಜ್ಯವನ್ನು ಆಳು, ಧರ್ಮವನ್ನು ಬೆಳಗಿಸು, ಸ್ವರ್ಗಲೋಕಕ್ಕೆ ಹೋಗು ಎಂಬುದಾಗಿ ಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಯುಧಿಷ್ಠಿರ ಉವಾಚ ಕಥಂ ವೀರ್ಯಸ್ಸ ರಾಜಾಭೂತ್ ಸೋಮಕೋ ದದತಾಂಬರಃ. ಇಷ್ಟು ಕೇಳಿದ ಮೇಲೆ ಅವನಿಗೆ ಬಹಳ ಸಂತೋಷವಾಯಿತು. ಧರ್ಮರಾಜ ಒಂದು ಅಲ್ಲಲ್ಲೇ ಬರುವ ಆಶ್ರಮ ಋಷಿ ಮುನಿಗಳ, ಚಕ್ರವರ್ತಿಗಳ, ರಾಜರುಗಳ ಕಥೆಗಳನ್ನು ಕೇಳ್ತಾ ಹೋಗೋದು. ಇದಲ್ಲದೇನೆ ಇನ್ನು ಅನೇಕರ ಮಹಿಮೆಯನ್ನು ಲಿಸ್ಟ್ ಔಟ್ ಮಾಡಿಕೊಂಡಿದ್ದ. ತನಗೆ ಸಮಯ ಸಿಕ್ಕಾಗ ಆ ಪ್ರಶ್ನೆಗಳನ್ನು ಮಾಡ್ತಾ ಇದ್ದ. ಆ ಪ್ರಶ್ನೆಯೊಳಗೆ ಒಬ್ಬ ಸೋಮಕ ಎನ್ನುವಂಥ ರಾಜ, ಆ ಸೋಮಕನ ಮಹಿಮೆಯನ್ನು ಹೇಳ್ತಾರೆ. ಅವನು ಭಾರೀ ಪರಾಕ್ರಮಿ ಅಂತ, ಅವನು ಅದ್ಭುತವಾದ ಶಕ್ತಿ ಅಂತಲ್ಲ, ಅವನ ಮಹಿಮೆಯನ್ನು ಹೇಳಿ ಅಂತ ಹೇಳಿದಾಗ ಲೋಮಶರು ಹೇಳ್ತಾರೆ, ಯುಧಿಷ್ಠಿರಾಸೀಂದ್ರಪತಿ ಸೋಮಕೋ ನಾಮ ಧಾರ್ಮಿಕ ತಸ್ಯ ಭಾರ್ಯಾ ಶತಂ ರಾಜನ್ ಸೋದೃಶಿ ನಾಮ ಭೂತ್ತದಾ. ಸೋಮಕ ಎನ್ನುವಂಥ ರಾಜ, ಆ ರಾಜನಿಗೆ 100 ಜನ ಮಡದಿಯರಿದ್ದರು. ಎಷ್ಟು ಜನ? 100 ಜನ ಮಡದಿಯರಿದ್ದರು. ಸವೈಯತ್ನೇನ ಮಹತ ತಾಸು ಪುತ್ರಂ ಮಹೀಪತಿ. ಎಷ್ಟು ಪ್ರಯತ್ನವನ್ನು ಮಾಡಿದರೂ ಕೂಡ ಆ 100 ಜನರಲ್ಲಿ ಒಬ್ಬರಲ್ಲೂ ಕೂಡ ಸಂತಾನವಾಗಲೇ ಇಲ್ಲ. ಕದಾಚಿತ್ ತಸ್ಯ ವೃದ್ಧಸ್ಯ ವಯಸ್ಸಾಗಿದೆ, ಬಹಳ ಕಷ್ಟವಾಗ್ತಾ ಇದೆ, ನನ್ನ ರಾಜ್ಯ ಹೇಗೆ, ಇನ್ನು ಯಾರಿಗೆ ವಾರಸುದಾರರು ಒಪ್ಪಿಸಬೇಕು ಅಂತ ವಿಚಾರವನ್ನು ಮಾಡುವಾಗ ಹಿರಿಯ ಹೆಂಡತಿ, ಮೊದಲನೇ ಹೆಂಡತಿ ಗರ್ಭಿಣಿ ಆಗ್ತಾಳೆ. ಜಂತುರ್ನಾಮ ಸುತಸ್ತಸ್ಯ ಜ್ಯೇಷ್ಠಾಯಾಮ್ ಸಮಜಾಯತ. ಒಂದು ಕೂಸು ಹುಟ್ಟಿತು. ಆ ಕೂಸಿಗೆ ಜಂತು ಎಂಬುದಾಗಿ ನಾಮಕರಣವನ್ನು ಮಾಡಿದರು. 100 ಜನ ಮಡದಿಯರು, ಆ 100 ಜನರಲ್ಲಿ ಒಬ್ಬಳು ಹಿರಿಯಳು, ಆ ಹಿರಿಯಳಲ್ಲಿ ಸಂತಾನವಾಯಿತು, ಅವನ ಹೆಸರು ಜಂತು. ಆಗ ಈ 100 ಜನ ಮಜಾ ಏನಾಗತ್ತೆ ಅಂತಂದ್ರೆ, ಸಗರನ ಮಹಿಮೆಯನ್ನು ಕೇಳ್ತಾ ಇರುವಾಗ ಕೇಳಿದೆವು. ಸಗರನ ಜೀವನ ಚರಿತ್ರೆಯಲ್ಲಿ ಆ ಸಗರನ ತಾಯಿ ಅಂದರು ಇಬ್ಬರಲ್ಲಿ ಒಬ್ಬಳು ಗರ್ಭಿಣಿ ಆದ್ಲು. ಗರ್ಭಿಣಿ ಆದಾಗ ಇನ್ನೊಬ್ಬಳು ಸವತಿ ಮಾತ್ಸರ್ಯ. ಆ ಮಾತ್ಸರ್ಯದಿಂದ ವಿಷವನ್ನು ಕುಡಿಸಿ ಬಿಡ್ತಾಳೆ. ಆ ವಿಷದಿಂದ ಸಹಿತನಾಗಿ ಹುಟ್ಟಿ ಬಂದ, ಅದರಿಂದ ಸಗರ ಅಂತ ನಾಮಕರಣ ಮಾಡಿದ್ವಲ್ಲ, ಅದಕ್ಕೆ ವಿಪರೀತವಾದ ವಾತಾವರಣ ಇಲ್ಲಿ. ಆ ಉಳಿದ 99 ಜನ ಈ ಕೂಸನ್ನು, ಜಂತುವನ್ನು ತಮ್ಮ ಮಗನೇನೋ ಎನ್ನುವಷ್ಟು ಪ್ರೀತಿಯನ್ನು ಮಾಡ್ತಾ ಇದ್ದಾರೆ. ಭೂಮಿಗೆ ಮುಟ್ಟಿಸುವುದಿಲ್ಲ. ಬಹಳ 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 ಪ್ರೀತಿಯನ್ನು ಮಾಡ್ತಾರೆ. ಮಹಾಭಾರತ ಸಾಕಷ್ಟು ಹೇಳುತ್ತೆ. ತದ ಪಿಪೀಲಿಕಾ ಜಂತುಂ ಕದಾಚಿತ್ ಅಶಕಸ್ಫಿಚಿ. ಒಮ್ಮೆ ಏನಾಯಿತು ಅಂತಂದರೆ, ಆ ಜಂತು ಕೂಸಿಗೆ ಪಿಪೀಲಿಕ ಕಚ್ಚಿತು, ಇರುವೆ ಕಚ್ಚಿತು. ಇರುವೆ ಕಚ್ಚಿದ ಕೂಡಲೇ ಕೂಸು ಅಳ್ಳಿಕ್ಕೆ ಪ್ರಾರಂಭವಾಯಿತು. ಆ ಕೂಸಿನ ದುಃಖ, ಅದು ಬಹಳ ತುಂಬ ವರ್ಷಗಳ ಮೇಲೆ ಹುಟ್ಟಿದ್ದಕ್ಕಾಗಿ ಆ ಕೂಸಿನಲ್ಲಿ ಬಂದ ಕಣ್ಣೀರನ್ನು ನೋಡಿ ತಾಯಿ ಅಳ್ಳಿಕ್ಕೆ ಶುರು ಮಾಡಿದ್ಲು. ಅವಳು ಅಳುವುದನ್ನು ನೋಡಿ 100 ಜನ ಓ ಅಂತ ಅಳ್ತಾ ಇದ್ದಾರೆ. ಯಾಕೆ ಅಳ್ತಾ ಇದ್ದಾರೆ?
ಕೂಸಿಗೆ ಇರುವೆ ಕಚ್ಚಿದ್ದಕ್ಕಾಗಿ ಭಾರೀ ದುಃಖ ಪಡ್ತಾ ಇದ್ದಾರೆ. ಸದಷ್ಟೋ ಹೆರೋದರಾಜಂ ತೇನ ದುಃಖೇನ ಬಾಲಕ ತದಸ್ಥ ಮಾತರ ಸರ್ವ ಪ್ರಾಕ್ರೋಶನ್ ವೃಷ ದುಃಖಿತಾ ಪ್ರವಾರ್ಯ ಜಂತುಂ ಸಹಸಾ ಶಬ್ದಸ್ತು ಮಲೋ ಭವತ. ಅವ್ರ ತಾಯಿ ಅಂದ್ರೆ ಹೇಗೆ ಜೋರಾಗಿ ಅಳ್ತಾ ಇದ್ದಾರೆ, ಕೂಸು ಅಷ್ಟೇ ಜೋರಾಗಿ ಅಳ್ತಾ ಇದೆ. 100 ಜನ ಅಳುವುದು ಅಂತಂದ್ರೆ ಏನು, ಆಕಾಶದವರೆಗೆ ಧ್ವನಿ ಮುಟ್ಟಿಬಿಟ್ಟಿತ್ತು. ಆ ಧ್ವನಿ ರಾಜನ ಅರಮನೆಯಲ್ಲಿ ಕುಳಿತುಕೊಂಡ ಮಹಾರಾಜನ ಕಿವಿಗೆ ಬಿತ್ತು. ಮಹಾರಾಜ ಕೇಳಿದ, ಯಾಕದು, ಏನು ಅಳ್ತಾ ಇದ್ದಾರೆ, ಏನಾಯ್ತು ಅಂತ ಹೇಳಿದಾಗ, ಏನಿಲ್ಲ, ನಿನ್ನ ಮಗನಿಗೆ ಇರುವಿ ಕಚ್ಚಿದ್ದಕ್ಕಾಗಿ ಎಲ್ಲ ಕೂಸು ಅಳ್ಳಿಕತ್ತದ, ಕೂಸು ಅಳ್ತಾ ಇರೋದ್ರಿಂದಾಗಿ ಎಲ್ಲರೂ ಅಳ್ತಾ ಇದ್ದಾರೆ ಅಂತ ಹೇಳಿದಾಗ ಸೋಮಕ ಹೇಳ್ತಾನೆ, ಧಿಗಸ್ತ್ವಿಹೈಕ ಪುತ್ರತ್ವಂ ಅಪುತ್ರತ್ವಂ ವರೋ ಭವೇತ್. ಧಿಕ್ಕಾರವಿರಲಿ ಏಕಪುತ್ರ, ಒಬ್ಬ ಮಗ ಹುಟ್ಟಿದ್ದಕ್ಕಾಗಿ ಧಿಕ್ಕಾರವಿರಲಿ ಆ ಕೂಸಿಗೆ. ನನಗೆ ಮಕ್ಕಳು ಆಗದೇ ಇರುವುದೇ ಬಹಳ ಶ್ರೇಷ್ಠವಾಗಿತ್ತು. ಒಂದು ಕೂಸಿಗೆ 100 ಜನ ಹಾಲು ಕುಡಿಸ್ತೇನೆ, 100 ಜನ ಊಟ ಮಾಡ್ತೇನೆ, 100 ಜನ ಮುದ್ದು ಮಾಡ್ತೇವೆ, 100 ಜನ ಅಳುತ್ತೇವೆ ಅಂತಂದ್ರೆ ಏನಿದು, ಇಂಥದ್ದು ಯಾರಿಗೂ ಕಷ್ಟ ಬೇಡವೇ ಬೇಡಪ್ಪ, ನನ್ನ ಧಿಕ್ಕಾರವಿರಲಿ ಅಂತೇಳಿ ಭಾರಿ ದುಃಖ ಪಡ್ತಾ ಇರುವಾಗ ತನ್ನನ್ನು ತಾನು ಬೈಕೊಳ್ತಾ ಇರುವಾಗ ಒಬ್ಬ ಋತ್ವಿಗ ಎದ್ದು ನಿಂತು ಹೇಳಿದ, ಅಲ್ಲ ರಾಜ, ನೀನು 100 ಜನ ಮಕ್ಕಳಾಗಬೇಕೇನೋ ಕೇಳಿ. ಹೌದು, 100 ಜನ, ಒಂದು ಕೂಸು ಇರೋದ್ರಾಗ ಅರ್ಥ ಇಲ್ಲ. 100 ಮಂದಿ ಮಕ್ಕಳಾದರೆ ಎಲ್ಲರೂ ಶಾಂತವಾಗಿರ್ತಾರೆ. ತನ್ನ ಕೂಸತ್ತು ತಾನು ಒಬ್ಬಕ್ಕೆ ಅಳ್ತಾಳೆ. 100 ಜನ ಅಳೋದ್ರಿಂದ ಎಂತ ಅನರ್ಥವಿದೆ? ಅದರಿಂದ 100 ಜನ ಮಕ್ಕಳು. ಹಾಗಾದ್ರೆ ಒಂದು ಕಾರ್ಯ ಮಾಡ್ಬೇಕು ನೋಡ, ಏನು ಅಂತಂದ್ರೆ, ಈ ಜಂತು ನಿನ್ನ ಮಗ ಏನಿದ್ದಾನೆ ಆ ಮಗನನ್ನು ನೀನು ಯಾಗದೊಳಗೆ ಸಮರ್ಪಣೆಯನ್ನು ಮಾಡಿಬಿಡು ಆಹುತಿಯಾಗಿ. ಆಗ ನಿನಗೆ 100 ಜನ ಮಕ್ಕಳಾಗ್ತಾರೆ. ಅಷ್ಟೇ ಅಲ್ಲ, ಈ ಜಂತುವೇ ಹಿರಿಯವಳಲ್ಲಿಯೇ ಹುಟ್ಟಿ ಬರ್ತಾರೆ ಮತ್ತೆ ಪುನಃ. ಹೇಗೆ ಹೇಳ್ತೀಯ ನೀನು ಅಂತಂದ್ರೆ, ಅವನ ಎಡಭಾಗದೊಳಗೆ ಬಂಗಾರದ ಮಚ್ಚೆ ಇರ್ತದೆ, ಬಂಗಾರದ ಚಿಹ್ನೆ ಇರ್ತದೆ. ನೋಡು, ಯಾಗ ಮಾಡ್ತಿದ್ರೆ ನಾನು ಮಾಡಿಸ್ತೇನೆ, ಆಹುತಿ ಆಯ್ಕೊಳ್ಳೋಣ, ನಿನಗೆ 100 ಜನ ಮಕ್ಕಳಾಗ್ತಾರೆ. ಯಜಸ್ವ ಜಂತುನ ರಾಜಸ್ವಮ್ಮಯ ವಿದತೆ ಕೃತೋ ತತ ಪುತ್ರಶತಂ ಶ್ರೀಮದ್ ಭವಿಷ್ಯತ್ ಅಚಿರೇಣ ವೈ. ಭಾರಿ ಅದ್ಭುತವಾದ ಮಕ್ಕಳಾಗ್ತಾರೆ. ಸೋಮಕೌವಾಚ ಬ್ರಹ್ಮಣ್ಯದ್ಯಥಾ ಕಾರ್ಯಂ ತತ್ಕುರುಷ್ವ ತಥಾ ತಥಾ. ಸ್ವಾಮಿ ಬ್ರಾಹ್ಮಣರೇ, ನೀವು ಏನು ಮಾಡ್ತಿರೋ ಮಾಡ್ರಿ, ನನಗೆ 100 ಮಂದಿ ಮಕ್ಕಳಾದ್ರೆ ಸಾಕು, ನನಗೆ ಈ ಕಾಟ ನನಗೆ ತಡ್ಕೊಳಿಕ್ಕೆ ಆಗ್ತಾ ಇಲ್ಲ, ಭಾರಿ ದುಃಖವಾಗ್ತಾ ಇದೆ ಅಂತ ಹೇಳಿದಾಗ, ಆಯ್ತು ಅಂಥೇಳಿ ಯಾಗವನ್ನು ಮಾಡಿದ್ರು. ತತಸ್ಸ ಯಾಜಯಾಮಾಸ ಸೋಮಕಂ ತೇನ ಜಂತುನ ಮಾತರಸ್ತು ಬಲಾತ್ ಪುತ್ರಂ ಅಪಾಕರ್ಷು ಕೃಪಾನ್ವಿತ. ಆ ಕೂಸುವಿನ ಮೇಲೆ ಮಮತೆ ಇದೆ, ಪ್ರೀತಿ ಇದೆ, ಕರುಣೆ ಇದೆ. ಆದ್ರಿಂದಾಗಿ 100 ಜನ ತಾಯಿಯಂದರು ಆ ಕೂಸನ್ನು ಹೋಮ ಮಾಡೋದು ಬೇಡ. ಇದೊಂದು ಏನಂತಾರೆ, ಅಬದ್ಧವಾದ ಯಾಗ. ಈ ಯಾಗದಿಂದ ಇರುವ ಕೂಸನ್ನು ಕಳೆದುಕೊಳ್ತೇವೆ, ಬೇರೆ ಕೂಸುಗಳು ಆಗುವುದೇ ಇಲ್ಲ ನಮಗೆ, ಈ ಮುದುಕನಿಂದ ಏನಾಗುತ್ತೆ ಅಂತೇಳಿ ಎಲ್ಲರೂ ಬೇಡ ಅಂತ ಹೇಳ್ತಾ ಇದ್ದಾರೆ. ಇವನು ಯಾಗ ಮಾಡೋದಕ್ಕಾಗಿ ಸಿದ್ಧನಾಗ್ತಾ ಇದ್ದಾನೆ. ಬಹಳ ಗದ್ದಲ ನಡೀತಾ ಇದೆ. ಅದರೊಳಗೆ ಎಲ್ಲ ಹೆಂಡತಿಯರನ್ನು ಎಡಗೈಯಿಂದ ಆಚೆ ಸರಿಸಿದ, ಓಟ್ರನ್ನು ಗಟ್ಟಿಯಾಗಿ ಹಿಡಿದಿದ್ದಾನೆ. ಬಲಗೈಯಿಂದ ಕೊನೆ ಕೂಸನ್ನು ಎತ್ತಿದ, ಆಹುತಿಯನ್ನು ಹಾಕಿದ, ಆಹುತಿಯೊಳಗೆ ಅಗ್ನಿ ಸಮರ್ಪಣೆಯನ್ನು ಮಾಡಿಬಿಟ್ಟ. ವಪಾಯಾಮ್ ಹೂಯಮಾನಾಯಾಮ್ ಗಂಧಮಾಗ್ರಾಯ ಮಾತರ. ಭಾರಿ ಬೆಂಕಿ ಹತ್ತಿದೆ, ಅದರಲ್ಲಿ ಕೂಸು ಬಿದ್ದಿದೆ. ಕೂಸನ್ನು ಆಹುತಿಯಾಗಿ ಸಮರ್ಪಣೆಯನ್ನು ಮಾಡಿದ್ರು. ಆ ಕೂಸಿನಿಂದ ಗಂಧ ಬರ್ತಾ ಇದೆ. ಆ ಗಂಧವನ್ನು ಈ 100 ಜನ ಮಡದಿಯರು ಆ ಗಂಧವನ್ನು ಅಘ್ರಾಣವನ್ನು ಮಾಡಿದರು. ತಥೋ ದಶತು ಮಾತೇಶು ಸೋಮಕಸ್ಯ ವಿಷಾಂಪದೆ ಜಗ್ನೆ ಪುತ್ರಶತಂ ಪೂರ್ಣಂ ತಾಸು ಸರ್ವಾಸು ಭಾರತ. ಆಗ 10 ತಿಂಗಳು ಕಳೆಯುವುದಕ್ಕೇನೆ ಎಲ್ಲರೂ ಗರ್ಭಿಣಿಯಾಗಿ ಉತ್ತಮವಾದ ಕೂಸುಗಳನ್ನು ಪಡಿತಾ ಇದ್ದಾರೆ. ತಚ್ಚ ಲಕ್ಷಣಮಾಸೀತ್ ಸೌವರ್ಣಂ ಪಾರ್ಶ್ವ ಉತ್ತರೇ. ಆಗ ಮೊದಲನೇ ಹೆಂಡತಿಯ ಕೂಸ ಹುಟ್ಟಿದ ಕೂಡಲೇನೆ ಆ ಕೂಸನ್ನು ಎತ್ತಿಕೊಂಡು ರಾಜ ಸೋಮಕ ನೋಡ್ತಾ ಇದ್ದಾನೆ. ಅದರ ಉತ್ತರ ಪಾರ್ಶ್ವ ಬಲಭಾಗದಲ್ಲಿ, ಆಗ ಎಡಭಾಗ ಅಂತ ಹೇಳಿದೆ ಅನಿಸುತ್ತೆ, ಬಲಭಾಗದೊಳಗೆ ಆ ಬಂಗಾರದ ಚಿಹ್ನೆಯನ್ನು ನೋಡಿದಾಗ ಆನಂದವಾಯಿತು. ತಮ್ಮ ಭಾರಿ ಸಂತೋಷವಾಯಿತು. ಸರಲೋಕನ ಮಗ ಸೋಮ ಅವನಿಗೆ ರಾಜ್ಯವನ್ನು ಕಟ್ಟಿದ. ಮೊದಲಿಗೆ ವೃದ್ಧನಾಗಿದ್ದ ಅವನು ರಾಜ್ಯವನ್ನು ಕಟ್ಟಿ ಕೃತಕೃತ್ಯನಾಗಿ ತಾನು ಪರಂಧಾಮಕ್ಕೆ ಹೊರಟ ಮೇಲೆ ತಮ್ಮ ನರಗೆ ಘೋರೆ, ತಾನು ಸತ್ತ ಮೇಲೆ ಹೋಗ್ತಾ ಇರುವಾಗ ನರಕಕ್ಕೆ ಹೋದ. ಆ ನರಕದೊಳಗೆ ಈ ಋತ್ವಿಗ ಬಿದ್ದು ಹೊರಳಾಡಿ ದುಃಖ ಪಡ್ತಾ ಇದ್ದಾನೆ, ಭಾರೀ ಸಂಕಟ ಪಡ್ತಾ ಇದ್ದಾನೆ. ಯಾರು? ಈ ನರ ಹೋಮವನ್ನು ಪಶು ಹೋಮವನ್ನು ಮಾಡಿದ ಈ ಬ್ರಾಹ್ಮಣ ಅಲ್ಲಿ ಬಂದು
ಆಗ ತಮಬ್ರವೀತ್ ಗುರು ಸೋತ ಪಚ್ಚಮಾನೋಗ್ನಿನ ಮೃಷಂ ತೊಮ್ಮಯ ಯಾಜಿತೋ ರಾಜನ್ ತಸ್ಯೇದಂ ಕರ್ಮಣ ಫಲಂ. ಯಾಕೋ ಗುರುಗಳೇ ಮಾರಾರೆ ಈ ನರಕದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀರಿ, ಏನಾಗಿದೆ ಅಂತದ್ದು? ನಿನಗೆ ನಾನು ಯಾಗ ಮಾಡಿಸಿದ್ದೇನಲ್ಲ, ಆ ಕರ್ಮದಿಂದಾಗಿ ನಾನು ಫಲವನ್ನು ಅನುಭವಿಸ್ತಾ ಇದ್ದೇನೆ. ಅಹಮತ್ರ ಪ್ರವೇಕ್ಷಾಮಿ ಮುಚ್ಚದಾಂ ಮಮ ಯಾಜಕ ಮತ್ಕೃತೆ ಈ ಮಹಾಭಾಗ ಪಚ್ಚತೆ. ನನಗಾಗಿ ನೀನಿಷ್ಟು ದುಃಖ ಪಡಬೇಕಾಗಿದೆಯಲ್ಲ ಅಂಥೇಳಿ ಆ ಪುಣ್ಯಾತ್ಮ ಸೋಮಕ ಯಮದೇವರ ಜೊತೆಗೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ. ಅವನು ಯಾಕೆ ಬ್ರಾಹ್ಮಣಲ್ಲಿ ನರಕದಲ್ಲಿ ಇರಬೇಕು? ನನಗಾಗಿ ಅವರು ಯಾಗ ಮಾಡಿಸಿದ್ದಾರೆ ಅಂದರೆ ನನಗೆ ನರಕವಾಗಲಿ, ಅವನಿಗೆ ಬೇಡ ಅಂತ ಹೇಳಿದಾಗ ಧರ್ಮರಾಜ ಹೇಳ್ತಾರೆ, ನಾಣ್ಯ ಕರ್ತು ಫಲಂ ರಾಜನ್ ಉಪಭುಂಕ್ತೆ ಕದಾಚನ ಇಮಾನಿ ತವ ದೃಶ್ಯಂತೆ ಫಲಾನಿ ವದತಾಂಬರ. ಯಾರು ಕರ್ತಾ ಇದ್ದಾನೆ ಅವನೇನೇ ಫಲ. ಯಾಗ ಮಾಡಿಸಿದ್ದು ಯಾರು, ಪ್ಲ್ಯಾನ್ ಕೊಟ್ಟವ್ರು ಯಾರು, ಮಾಡಿಸಿದ್ದು ಯಾರು, ಅವರೇ ಅನುಭವಿಸಬೇಕು. ಮಾಡಿದುಣ್ಣ ಮಹಾರಾಯ, ಮಾಡಿದ ಕರ್ಮಕ್ಕೆ ಅವರು ಅನುಭವಿಸಬೇಕು, ಬೇರೆಯವರು ಅನಿಸುವಾಗಿಲ್ಲ. ಪುಣ್ಯಾನ್ನ ಕಾಮಯೇ ಲೋಕಾನ್ ರಾಮೃತೇಹಂ ಬ್ರಹ್ಮವಾದಿನಾಂ ಇಚ್ಛಾಮಹಂ ಅನೇನೈವ ಸಹ ವಸ್ತುನ್ ಸುರಾಲಯ. ನನಗೆ ಪುಣ್ಯಲೋಕ ಬೇಡವೇ ಬೇಡ, ನಾ ಮೇಲೆ ಬರೋದಿಲ್ಲ. ಈ ಬ್ರಾಹ್ಮಣರ ಏನಂತಾರೆ ಪಾಪ ಕರ್ಮ ನಾಶವಾಗುವವರೆಗೆ ನಾನು ಈ ಋತ್ವಿಕರ ಜೊತೆಗೇ ಇರ್ತೇನೆ ಅಂತ ಹೇಳಿ ಯಜ್ಞಮೇ ವೇಪ್ಸಿತಂ ರಾಜನ್ ಮುಂಗ್ವಾಸ್ಯ ಸಹಿತ ಫಲಂ, ಅವನ ಜೊತೆಗೆ ಆ ಋತ್ವಿಗ ಅನುಭವಿಸಬೇಕಾದ ಎಲ್ಲ ಪಾಪಗಳನ್ನು, ದುಃಖವನ್ನು, ಕಷ್ಟವನ್ನೂ ಕೂಡ ಮಹಾರಾಜ ತಾನು ಅನುಭವಿಸಿದ, ತುಂಬ ಅನುಭವಿಸಿ ಆದ ಮೇಲೆ ನರಕೇವ ಧರ್ಮರಾಜ ಕರ್ಮಣಾಸ್ಯ ಸಮೋಖ್ಯಹಂ ಪುಣ್ಯ ಫಲಂ ದೇವ ಸಮಸ್ತ ಅವಯೋರಿದಂ. ಆಗ ಎಲ್ಲ ಪಾಪಗಳು ಕಳೆದಾದ ಮೇಲೆ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ, ಪುಣ್ಯ ಮತ್ತು ಪಾಪ ಎರಡರಲ್ಲಿ ಇಬ್ಬರು ಸಮರಾಗಿದ್ದೇವೆ ಅಂದಮೇಲೆ ಪಾಪವನ್ನು ನಾವಿಲ್ಲಿ ಅನುಭವಿಸ್ತೇವೆ ಇಬ್ಬರು ಸೇರಿ, ಆಮೇಲೆ ಸ್ವರ್ಗಕ್ಕೆ ಹೋಗೋಣ ಅಂತ ಹೇಳಿದ್ರೆ ಸಚಕಾರ ತಥಾ ಸರ್ವಂ ರಾಜ ರಾಜೀವಲೋಚನ ಕ್ಷೀಣ ಪಾಪಶ್ಚ ತಸ್ಮಾತ್ ಸ ವಿಮುಕ್ತೋ ಗುರುಣಾ ಸಹ. ಗುರುಗಳಿಂದ ಸಹಿತನಾಗಿ ಎಲ್ಲ ಪಾಪಗಳನ್ನು ಕಳೆದುಕೊಂಡವನಾಗಿ ಮುಂದೆ ಸ್ವರ್ಗಕ್ಕೆ ಹೋಗ್ತಾನೆ. ಲೇಭೆ ಕಾಮಾನ್ ಶುಭಾನ್ ರಾಜ ಕರ್ಮಣ ನಿರ್ಜಿತಾನ್ ಸ್ವಯಂ ಸಹ ತೇನೈವ ವಿಪ್ರೇಣ ಗುರುಣಾ ಸ ಗುರುಪ್ರಿಯನಾದ ಸೋಮಕ ರಾಜ ಗುರುಗಳಿಂದ ಸಹಿತನಾಗಿ ತನ್ನ ಕರ್ಮಗಳಿಂದ ಗೆಲ್ಲಲ್ಪಟ್ಟಿರ್ತಕ್ಕಂಥ ಏನೆಲ್ಲ ಒಳ್ಳೆ ಶುಭವಾದ ಕರ್ಮ ಲೋಕಗಳಿತ್ತೋ ಆ ಎಲ್ಲ ಲೋಕಗಳಲ್ಲಿ ವೈಭವದಿಂದ ಭೋಗವನ್ನು ಮಾಡ್ತಾ ಇದ್ದಾನೆ. ಏಡದಸ್ಯಾಶ್ರಮ ಪುಣ್ಯ ಸ ಯೇಷೋಗ್ರೇ ವಿರಾಜತೆ. ಆ ಸೋಮಕ ರಾಜನ ಆಶ್ರಮವಿದು. ಕ್ಷಾಂತ ಉಷ್ಯ, ಇಲ್ಲಿ ಇರು ನೀನು, ಸಮಾಧಾನದಿಂದ ಇಲ್ಲಿರು. ಷಡ್ರಾತ್ರಂ ಪ್ರಾಪ್ನೋತಿ ಸುಗತಿಂ ನರಃ. 6 ರಾತ್ರಿ 6 ದಿನಗಳವರೆಗೆ ಯಾರು ಇಲ್ಲಿರ್ತಾರೆ ಅವರಿಗೆ ಉತ್ತಮವಾದ ಗತಿಯಾಗತ್ತೆ. ಪ್ರತಿ ಆಶ್ರಮಗಳಲ್ಲಿ ಇರುವವರಿಗೆ ಉತ್ತಮವಾದ ಗತಿ ಆಗತ್ತೆ ಅಂದರೆ ಈಗ ಪ್ರಸಿದ್ಧವಾದ ಕ್ಷೇತ್ರಗಳಲ್ಲಿ 6 ದಿನ ನಾವು ಇರ್ಲಿಕ್ಕೆ ಸಾಧ್ಯವಿಲ್ಲ. ಬದರಿ, ಪ್ರಯಾಗ, ಕಾಶಿ ಮುಂತಾದ ಯಾವ ಕ್ಷೇತ್ರದಲ್ಲಿ ನಾವು ವಾಸವನ್ನು ಮಾಡ್ತೇವೆ, ಎಲ್ಲ ಕ್ಷೇತ್ರಗಳಲ್ಲೂ ವಾಸವನ್ನು ಮಾಡೋದ್ರಿಂದ ಎಂಥೆಂಥ ಫಲವಿದೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಏತಸ್ಮಿನ್ ಅಭಿರಾಜೇಂದ್ರ ವತ್ಸ್ಯಾಮೋ ವಿಗತಜ್ವರ. ಯಾವ ಚಿಂತೆ ಇಲ್ಲದೇನೆ ಈ ಆಶ್ರಮದಲ್ಲೂ ಕೂಡ 6 ದಿನಗಳವರೆಗೆ ವಿರೋಣ. ಷಡ್ರಾತ್ರಂ ನಿಯತಾತ್ಮಾನಃ ಸಜ್ಜೀಭವ ಕುರುದ್ವಹ. 6 ದಿನಗಳವರೆಗೆ ಇಲ್ಲಿರೋಣ, ಅದರಿಂದ ಸಿದ್ಧನಾಗು ಅಂತ ಇಷ್ಟು ಹೇಳ್ತಾರೆ. ಆಯಿತು ಅಂತೇಳಿ 6 ದಿನಗಳವರೆಗೆ ಅಲ್ಲಿ ವಾಸವನ್ನು ಮಾಡ್ತಾರೆ. ವೈಶಂಪಾಯನ ವಾಚ ಸೋಮಕಸ್ಯ ಆಶ್ರಮೇ ಪುಣ್ಯೇ ಧರ್ಮರಾಜೋ ಯುಧಿಷ್ಠಿರಃ ಷಡ್ರಾತ್ರಮಂಶ್ಯ ನಿಯತೋ ಭ್ರಾತ್ರಾದಿಭಿರರಿಂದಮಃ. 6 ದಿನಗಳವರೆಗೆ ಅಲ್ಲಿರ್ತಾನೆ. ತಸ್ಮಾತ್ ನಿರ್ಗಮ್ಯ ಸಹಸ ದಿಶಂ ಪ್ರಾಯ ತಥೋತ್ತರಂ. ಅಲ್ಲಿಂದ ಉತ್ತರ ದಿಕ್ಕಿಗೆ ಸಂಚಾರವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಬಹುದೂರಂ ತಥೋ ಗತ್ವಾ ವನಂ ತತ್ರ ಮನೋಹರಂ ಬಹುಪುಷ್ಪ ಫಲಾಕೀರ್ಣಂ ಮಹಾನದ್ಯುಪಶೋಭಿತಂ ದೃಷ್ಟ್ವಾ ಪಪ್ರಚ್ಚ ರಾಜಾಸೋ ಲೋಮಶಂ ಮುನಿಸತ್ತಮಂ. ಬಹಳ ತುಂಬ ದೂರದವರೆಗೆ ಹೋದಾಗ ಅಲ್ಲಿ ಒಂದು ವನ ಸಿಗತ್ತೆ. ಆ ವನದಲ್ಲಿ ಪ್ರವೇಶವನ್ನು ಮಾಡ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ವನ. ಆಗ ಯಾವ ವನವನ್ನು ನೋಡಿ ಕೇಳ್ತಾ ಇದ್ದಾರೆ, ಇದು ಯಾರ ವನ, ಎಲ್ಲಿರ್ತಾರೆ, ಯಾರ ಆಶ್ರಮವಿದು, ಭಾರಿ ತೇಜೋಮಯವಾಗಿದೆ ಅಲ್ವಾ ಅಂತ ಕೇಳಿದಾಗ ಲೋಮಶರು ಹೇಳ್ತಾರೆ, ಇದು ಮಾರ್ಕಂಡೇಯರ ಆಶ್ರಮ ಅಂತ ಹೇಳ್ತಾ ಸಂತೋಷವಾಯಿತು. ಹಾಗಾದರೆ ಮಾರ್ಕಂಡೇಯರ ಜೀವನ ಚರಿತ್ರೆಯನ್ನು ತಿಳಿಸಿಕೊಡ್ತೀರಾ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಮುಂದೆ ಮಾರ್ಕಂಡೇಯರ ಜೀವನ ಚರಿತ್ರೆಯನ್ನು ವಿಸ್ತೃತವಾಗಿ ತಿಳಿಸಿಕೊಡ್ತಾರೆ. ಅದನ್ನೆಲ್ಲವನ್ನು ಕೂಡ ಪುನಃ ನಾಳೆಯ ದಿನ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಮ್ಮೆಲ್ಲ ತಿಳಿಸ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಹಾಭಾರತದಲ್ಲಿ ಬರುವಂಥ ಒಂದೊಂದು ಕಥೆಗಳು ಕೂಡ ವಿಚಿತ್ರವಾದ ಕಥೆಗಳು. ಈ ಕಥೆಗಳನ್ನು ಕೇಳುವುದರಿಂದ ಪಾಪ ಪರಿಹಾರವಿದೆ, ಪುಣ್ಯ ಬರುತ್ತೆ, ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ, ಸಾಧನೆ ಆಗುತ್ತೆ, ಧರ್ಮದಲ್ಲಿ ಆಸಕ್ತಿ ಹುಟ್ಟತ್ತೆ. ಇಂತಿಂಥ ದಾನಿಗಳು ಇದ್ದರು ಎಂಬುದಾಗಿ ತಿಳಿಯೋದ್ರಿಂದ ದಾನದಲ್ಲಿ ಅಭಿರುಚಿ ಹುಟ್ಟುತ್ತೆ. ಇಂತಿಂಥ ಯಾಗಗಳನ್ನು ಮಾಡುವವರಿದ್ದರು ಅಂತ ಕೇಳೋದ್ರಿಂದ ಯಾಗ ಮಾಡೋದರಲ್ಲಿ ಅಭಿರುಚಿ ಹುಟ್ಟತ್ತೆ.
ತಪಸ್ಸು ಮಾಡುವುದರಿಂದ ಎಂಥೆಂಥ ಸಂತಾನಗಳನ್ನು ಪಡೆದರು ಎಂಬುದಕ್ಕೆ ಕೇಳಿದಾಗ ಸಂತಾನವನ್ನು ಪಡೆಯುವುದಕ್ಕಾಗಿ ತಪಸ್ಸು ಮಾಡಬೇಕು ಎಂಬುದಾಗುತ್ತೆ. ಒಟ್ಟಾರೆಯಾಗಿ ಸಾಧನೆಯನ್ನು ಮಾಡುವುದಕ್ಕೆ ಒಂದು ಸ್ಫೂರ್ತಿ ಸಿಗತ್ತೆ, ಗುಣವಂತರಾಗುವುದಕ್ಕಾಗಿ ಒಂದು ಮಾರ್ಗ ಕೈಪಿಡಿಯಾಗಿದೆ ಶ್ರೀಮನ್ ಮಹಾಭಾರತ ಅಂತ ಮಹಾಭಾರತವನ್ನು ಕೇಳ್ತಾ ನಮ್ಮ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತಿ ಗುರುರ್ನಮಃ. ಶ್ರೀಕೃಷ್ಣಾರ್ಪಣಮಸ್ತು.